ಸೊ ಹಾಯ್ ಎವ್ರಿಬಾಡಿ. ಇವತ್ತು ಲಾಸ್ಟ್ ಡೇ ಅದ ನಮ್ದು ಗೋವಾದಾಗ. ಆ್ಯಂಡ್ ನಾವೆಲ್ಲ ಪ್ಯಾಕ್ ಮಾಡಿ ಇಟ್ಟಿವಿ ಸಾಮಾನು. ಆ್ಯಂಡ್ ಇನ್ನೂ ಒಂದು ಯಾವುದೇ ಚರ್ಚ್ ನೋಡಿ, ಇನ್ನೊಂದು ಬೀಚ್, ಇನ್ ಕೇಸ್ ಇಫ್ ಪಾಸಿಬಲ್ ಬೀಚ್ ನೋಡಿ ನಾವು ಇಲ್ಲಿದಿಂದ ನಾರ್ಮಲ್ ಬಸ್ ಸಿಗ್ತಾವ ಬೆಳಗಾವ್ಗೆ ಹೋಗ್ಬಿಡ್ತೀವಿ. ನಂದು ಬಸ್ 8 PM ಕದ, ಲೈಕ್ ನಂದು ಅನುಷಾಂದು. ನಾವಿಬ್ರು ಕೂಡಿ 8 ಅಂದರೆ ವಿ ಹ್ಯಾವ್ ಟು ಬಿ ದೇರ್ ಇನ್ ಬೆಳಗಾವ್ ಅರೌಂಡ್ 8 PM ಅಲ್ಲ. ಸೊ ಅಲ್ಲಿ ಮತ್ತೆ ಏನಾರು ಬೆಳಗಾವ್ದಾಗ ಜಲ್ದಿ ಹೋಗೋರು ಏನು ಮಾಡುಮ. ಸೊ ಏನೋ ಸ್ವಲ್ಪ ಏನಾರ ಅಡ್ಡಾಡಿ, ಲೈಕ್ ಫಸ್ಟ್ ಅಂತೂ ಇಲ್ಲಿಂದ ಚೆಕ್ಔಟ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಏನೋ ಸ್ವಲ್ಪ ಏನಾರ ಒಂದು ಬೀಚ್ ಆರ್ ಒಂದು ಚರ್ಚ್ ಇನ್ನೂ ಒಂದು ಕವರ್ ಮಾಡಿ ದೆನ್ ವಿ ವಿಲ್ ಹೆಡ್ ಬ್ಯಾಕ್ ಟು ಬೆಳಗಾವ್. ಫ್ರಮ್ ದೇರ್ ಅನುಷಾ ಅಂತ ನೋಡಿ, ಶ್ರೀ ಮತ್ತು ವೈಷ್ಣವಿ ಅವರು KSRTC ಬಸ್ ಹಿಡ್ಕೊಂಡು ವಾಪಸ್ ನಾರ್ಮಲ್ ಬೆಳಗಾವ್ದಿಂದ ಬಿಜಾಪುರ್ಗೆ ಹೋಗ್ತಾರೆ. ನಾವು ಏನದ VRL ಬಸ್ ಬುಕ್ ಮಾಡೀವಿ. ಫ್ರಮ್ ದೇರ್ ವಿ ಗೋ ಟು ಬೆಂಗ್ಳೂರು. ಮತ್ತು ಜಲ್ದಿ ಹೋಗ್ತೀವಿ ಈ ಸಲ. ಸೊ ಈಗ ಎಲ್ಲ ಪ್ಯಾಕ್ ಆಗೈತೆ ನಮ್ದು, ಚೆಕ್ಔಟ್ ಮಾಡಬೇಕು. ಆ್ಯಂಡ್ ದಿಸ್ ವಾಸ್ ದ ಲಾಸ್ಟ್ ಮಿನಿಟ್, ಸೊ ಐ ಥಾಟ್ ಐ ವಿಲ್ ಜಸ್ಟ್ ರೆಕಾರ್ಡ್ ಇಟ್. ಆ್ಯಂಡ್ ಇನ್ ಕೇಸ್ ನಾವೇನಾದ್ರು ಬೀಚ್ ಆರ್ ಚರ್ಚ್ ಹೋದ್ರೆ ನಾನು ಅದ್ರ ಚುಟ್ಟು ಕ್ಲಿಪ್ಸ್ ಹಾಕಿರ್ತೀನಿ. ಆ್ಯಂಡ್ ಎಸ್, ಆ್ಯಂಡ್ ಸೊ ಇದು ನೋಡ್ರಿ, ನನಗೆ ತೆಗ್ದಿಲ್ಲ ಇದನ್ನ ತೆಗಿಯೋದಂತರೂ ಪ್ಲ್ಯಾನ್ ನನಗಿಲ್ಲ. ಆಕೆ ಯಾವುದ್ರೆ ಹಾಕಂದ್ಲು ಇಂಥ ಜಾತ್ರೆ ಕಲರ್ಸ್ ಹಾಕಿ. ಆ್ಯಂಡ್ ನಂಗೆ ಅಷ್ಟು ಲಕ್ಷ ಕೊಟ್ಟಿಲ್ಲ, ಬಿಕಾಸ್ ಆಸ್ ಲೈಕ್ ಕತ್ಲಾಗೇನೋ ಹಂಗೆ ಕಾಣಿಸಿಲ್ಲ. ಆ್ಯಂಡ್ ಆಸ್ ಲೈಕ್ ಇಗ್ನೋರ್. ಸೊ ಅದಕ್ಕೆ ಆಕಿ ಯಾವುದ್ರೆ 3 ಅದಾವತ್ತಂತ ಕಲರ್ಸ್ ತೋರಿಸಿಲ್ಲ. ಆಯ್ತವ ಹಾಕ್ಬಿಡತ್ತಂದ್ರೆ ನಾರ್ಮಲ್ ಬ್ರೇಡ್ ಹಾಕ್ಯಾಳ. ಅವೇನೋ ಮತ್ತು ಹಿಂಗೆ ಶೆಲ್ಸ್ ಹಾಕು ಏನೇನೋ ಇದ್ದೂಪ. ಅವರು ಅದಕ್ಕೆ ಮತ್ತೆ ಕಾಸ್ಟ್ಲಿ ಹೇಳಕತ್ರು. ಆ್ಯಂಡ್ ಇನ್ನೊಂದೇನು ಗೊತ್ತು, ನೀವು ಇಲ್ಲಿ ಯಾರಿಗಾರು ಕೇಳ್ರಿ, ಇಲ್ಲಿ ವರ್ಕ್ ಮಾಡೋರಿಗೂ ನೀವು ಬಿಜಾಪುರದವ್ರ ಅಂತಾರೆ. ಆ್ಯಂಡ್ ಸಮ್ಹೌ ದೇ ಆಲ್ಸೋ ಸೇ ನಾವು ಬಿಜಾಪುರದವರೇ ಅಂತ. ಎಲ್ಲರೂ ಸಿಕ್ಕವರೆಲ್ಲ ನಮಗೆ ಬಿಜಾಪುರದವ್ರೆ ಅಂತ ಅನ್ಸುತ್ತಾರೆ. ಐ ಥಿಂಕ್ ದಟ್ ಇಸ್ ಅ ಸ್ಕ್ಯಾಮ್, ಐ ಡೋಂಟ್ ನೋ. ಲೈಕ್ ಹಾಂ, ಸೊ ಲೈಕ್ ಆ್ಯಕ್ಚುಲಿ ಇವತ್ತು 30 ಅದ. ನಾಳೆ ಇರಬೇಕು, ನಾಳೆ ಈ ಟೈಮ್ದಾಗ ಇಲ್ಲಿರ್ಬೇಕು. ಇವತ್ತು 31 ಐತೇನ್ರಿ? ಹಾಂ, 30 ಅದ ಇವತ್ತು. ಸೊ 31 ನಾಳೆ ನ್ಯೂ ಇಯರ್ ಜಾಸ್ತಿ ಚಂದ ಸೆಲೆಬ್ರೇಟ್ ಮಾಡ್ತಾರಂತ ಹೇಳ್ತಾರೆ. ಆ್ಯಂಡ್ ನಾವು ಈಗೇ ಬಿಡತ್ತೀವಿ ಬಿಕಾಸ್ ನಮ್ಗೆ ಹಾಲಿಡೇಸ್ ಅಷ್ಟೇ ಸಿಕ್ಕ್ಯಾವ. ಸೊ ಬಟ್ ಕ್ರಿಸ್ಮಸ್ ವಾಸ್ ಗುಡ್ ಹಿಯರ್. ಆ್ಯಂಡ್ ಆ್ಯಕ್ಚುಲಿ ಕ್ರಿಸ್ಮಸ್ ಮುಗಿದ ಮೇಲೆ ಬಂದೀವಿ, ನ್ಯೂ ಇಯರ್ ಆಗೋಕ್ಕಿಂತ ಮುಂಚೆ ಹೊಂಟಿವಿ. ವಾಹ್. ಬಟ್ ಎನಿವೇ, ಸೊ ಎಸ್, ದ್ಯಾಟ್ಸ್ ಇಟ್ ಫಾರ್ ನಾವು. ಏನೇ ಕ್ಲಿಪ್ಸ್ ತೊಗೊಂಡ್ರೆ ನಾ ಹಾಕ್ತೀನಿ ಅದು. ಆ್ಯಂಡ್ ದಿಸ್ ಇಸ್ ಮೈ 3rd ಡೇ ಆಫ್ ಲಕ್ಷ್ಮೀ ಪಾಟೀಲ್ ಇನ್ ಗೋವಾ. ಎನಿವೇ, ಸೊ ಎಸ್, ಬಾಯ್ ಎವ್ರಿಬಾಡಿ. ಆ್ಯಕ್ಚುಲಿ ಇಲ್ಲಿ ನೆಸ್ಕೆಫೆ, ಅಮೂಲ್ ಮಿಲ್ಕ್ ಪೌಡರ್ ಅವೆಲ್ಲ ಇದ್ದು. ಆ್ಯಂಡ್ ಅವೆಲ್ಲ ಈಗ ನನ್ನ ಬ್ಯಾಗ್ದಾಗ ಅದಾವು. ಸೊ ಇಲ್ಲಿ ಟ್ರೈಪಾಡ್ ಅದ. ಆ್ಯಂಡ್ ನಾವಲ್ಲೆಲ್ಲ ಪ್ಯಾಕ್ ಮಾಡಿಟ್ಟಿವಿ. ಬಿಸಿಲಂತೂ ಆ್ಯಸ್ ಯೂಶ್ವಲ್ ಅದ. ಆ್ಯಂಡ್ ನಾ ಇಲ್ಲದೀನಿ, ಚಂದ ಕಾಣತ್ತೀನಿ ನೋಡ. ಸೊ ಎಸ್, ಇಗ್ನೋರ್, ಬಾಯ್. ಸೊ ನಾವೀಗ ನಾಷ್ಟ ಅದು ಮಾಡಿ, ನಾಷ್ಟ ಅಲ್ಲ, ಆಲ್ಮೋಸ್ಟ್ ಒಂದು ಬ್ರಂಚ್ ಆಗೈತಿ. ಬ್ರಂಚ್ ಅದು ಮಾಡಿ ಮತ್ಲಬ್ ಊಟ ಇನ್ ದ ಸೆನ್ಸ್, ಊಟ ಅದು ಮಾಡಿ ಮಸ್ತ್ ಜೀರಾ ಪಲ್ಯ ಪನ್ನೀರ್ ತಿಂದ್ಬಿಟ್ವಿ. ಆ್ಯಂಡ್ ಈಗ ಇಲ್ಲಿ ನ್ಯೂಟನ್ಸ್ ಅಂತ ಐತಿ, ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಏನಾರು ಸಿಗ್ತಾವೇನತ್ತಂದ ನೋಡ್ಲಿಕ್ಕತ್ತೀನಿ. ಏನಾರು ಸುಮ್ ವಯಾಕ್ ಆ್ಯಸ್ ಅ ಮೆಮರಿ ದ್ಯಾಟ್ ವಿ ಕೇಮ್ ಟು ಗೋವಾ. ಆ್ಯಂಡ್ ನೋಡಮ್ ಏನಾರು ಐತಿ ಅಂತ ತೋರಿಸ್ತೀನಿ ತಡೀರಿ ನಿಮಗೆ. ಸೊ ಇದು ನ್ಯೂಟನ್ಸ್ ಇದು ಕೈಂಡ್ ಆಫ್ ಸೂಪರ್ ಮಾರ್ಕೆಟ್ ಥರ. ಸೊ ಲೆಟ್ಸ್ ಸಿ ಏನೇನು ಸಿಗ್ತೈತಿ ಅಂತ. ಹಿಂಗೆ ಸ್ಟ್ರೇಟ್ ಅಲ್ಲಿ ಒಂದು ಪ್ಲೇಸ್ ಇತ್ತು, ನಾವು ಅಲ್ಲಿ ಊಟ ಮಾಡಿ ಬಂದ್ವಿ. ಇವು ಏನೋ ಬ್ಯಾರೆ ಅದಾವ ಚಾಕ್ಲೇಟ್ಸ್. ನಾವು ಏನು ಮಾಡ್ತೀವಿ ಅಂದ್ರೆ ಇಂಥ ಕೆಲಸ ಮಾಡ್ತೀವಿ. ಐ ಥಾಟ್ ಏನಾರು ಇರ್ತೈತಿ ಅಂತ, ಲೈಕ್ ಬಟ್ ಇವೇನೋ ಡಿಫ್ರೆಂಟ್ ಅದಾವೆ. ಐ ಮೀನ್ ನಾ ಫಸ್ಟ್ ಟೈಮ್ ನೋಡತ್ತೀನಿ ಇಂಥ ಚಾಕ್ಲೇಟ್ಸ್. ನಂಗೆ ಇದು ಭಾಳ ಸೇರ್ತು. ಸೊ ಹೆಲೋ, ಹಾಯ್ ಎವ್ರಿಬಾಡಿ. ನಾವು ಇಲ್ಲಿ ಬಂದೀವಿ. ಯಾವುದು ಬೀಚ್ ಇದು ಹೆಸರು? ನಮಗೆ ಬೀಚ್ ಹೆಸರು ಕೇಳಬೇಡ್ರಿ, ಎಲ್ಲೆಲ್ಲಿ ಬೀಚ್ ಅದಾವ ನಾವು ಅಲ್ಲೆಲ್ಲಿ ಬಂದುಬಿಟ್ಟಿವಿ. ಆ್ಯಂಡ್ ಈಗ ಒಟ್ಟು ಇಲ್ಲಿ ಬೀಚಿಗೆ ಬಂದೀವಿ. ಇದೊಂದು ಎಕ್ಸ್ಪ್ಲೋರ್ ಮಾಡಿ ವಿ ವಿಲ್ ಅಗೇನ್ ಗೋ ಟು
ಬೆಳಗಾವ್ ಜಲ್ದಿ ಬಿಟ್ಟು ಆದಷ್ಟು ಜಲ್ದಿ ಬಿಡು ಬಿಕಾಸ್ ರಿಸ್ಕ್ ತೊಗೋದು ಬೇಡ. ನಾನು 8 o'clock ಬಸ್ ಅದ. ಸೊ ಯಪ್. ಆ್ಯಂಡ್ ಇಲ್ಲೊಂದು ಮಾರ್ಕೆಟ್ ಟೈಪ್ ಅದು, ಲೈಕ್ ಇವೇ ಇಂಥವೇ ಸಣ್ಣ ಸಣ್ಣ ಸ್ಟೋರ್ಸ್ ಇರ್ತಾವೆ. ಆ್ಯಂಡ್ ಬಿಸಿಲಂತೂ ಭಾಳ ಅದು. ಸೊ ಶ್ರೀ ಇಲ್ಲಿ ತಗೋ ಫೋಟೋ. ನಿನ್ನ ಡ್ರೆಸ್ ಅದು ಭಾಳ ಚಂದ ಕಾಣ್ತು. Control. Shri. ಎಲ್ಲ ಇಲ್ಲೇ ಬಿಟ್ಬಿಡ್ರಿ ಸಮುದ್ರದಾಗ. ಹೌದು, ಒಂದು ರೌಂಡ್ ಹಾಕೊಂಬರ್ತಾರೆ ಅವರು. ಲೈಕ್ ಓಷನ್ದು ವೇವ್ಸ್ ಅದು ಸೌಂಡ್ ಕೇಳಕ್ಕೆ ಪೀಸ್ ಅನ್ಸತೈತೆ ನನಗರಿ. ಬ್ರೋ ಬಿದ್ರ ಕಾಲ ಎಲ್ಲ ಹೊಂಟವು. ಬ್ರೋ ಓಹೋ. ಮಸ್ತ್ ನೀರ್ದಾಗ ಹೋಗಿ ಬಿದ್ವಿ. ಶೂಸ್ ಸೇಫ್ ಅದಾವ. ಫುಲ್ ಕಾಲೆಲ್ಲ ನೋಸ್ಲಿಕ್ಕತ್ತಾವ ನೀರ್ದಾಗ ಬಿದ್ದು. ಬಟ್ ಈಗ ಹೋಗಿ ಶವರ್ ಮಾಡ್ಕೊಂಡು ನಾವು ಹೋಗ್ಬಿಡ್ತೀವಿ. ಸೊ ಹಾಯ್ ಎವ್ರಿಬಾಡಿ. ಆ್ಯಕ್ಚುಲಿ ನಿನ್ನೆ ನಂಗೆ ಶೂಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಭಾಳ ಅಂದ್ರೆ ಭಾಳ ಭಾಗಂಬಾಗಿ ಮಾಡೀವಿ ನಾವು. ಯಾವುದು ಲಾಸ್ಟ್ ಬೀಚ್ ನಾವು ಹೋಗಿವಿ ಅಂತ ಹೇಳಿದ್ನಲ್ಲ, ಅಲ್ಲಿ ಸ್ವಲ್ಪ ಕಾರ್ಬಾರ್ ಮಾಡೋಕ್ಕೆ ಹೋಗಿ ಪೂರ ತೊಯ್ಸ್ಕೊಂಡ್ಬಿಟ್ವಿ ನಾವು. ಲೈಕ್ ಬೀಚ್ದಾಗ ಲೈಕ್ ಹಾಫ್ ಲೈಕ್ ಶಾರ್ಟ್ಸ್ ಹಾಕೊಂಡಿದ್ವಿ, ದಟ್ ಈಸ್ ಫೈನ್. ಬಟ್ ನೀರ್ದಾಗ ಹೋಗ್ಬೇಕು ಅಂತಂದು ಹಾಫೇ ಹೋಗಿವೆಲ್ಲರೂ. ಒಮ್ಮೆ ದೊಡ್ಡ ವೇವ್ ಬಂದ್ಬಿಟ್ಟು ಪೂರಾ ಹಸಿ ಆಗ್ಬಿಡ್ತಪ್ಪ. ಅದಕ್ಕೆ ನೋ ಆಪ್ಷನ್ ಇತ್ತು ನಮ್ಮ ಕಡೆ. ಮತ್ತು ಡ್ರೆಸ್ ಚೇಂಜ್ ಎಲ್ಲ ಮಾಡಬೇಕಾಯ್ತು ಶವರ್ಗೆ ಹೋಗಿ, ಬಿಕಾಸ್ ಸ್ಯಾಂಡ್ ಎಲ್ಲ ಕಡೆ ಹೋಗಿರ್ತೈತಿ. ಫಾರ್ ವಿಚ್ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ನಾವು ಇನ್ನೂ ಒಂದು ಚರ್ಚ್ ನೋಡಿ ಬಿಡ್ಬೇಕಂತ ಮಾಡಿದ್ವಿ, ಬಟ್ ಅದು ಆಗಲಿಲ್ಲ ಬಿಕಾಸ್ ಆಲ್ರೆಡಿ ಭಾಳ ಲೇಟ್ ಆಗಿತ್ತು ನಾವು ಬಿಡೋದು. ಲೈಕ್ 5 o'clock ಹಂಗೆ ಬಿಟ್ಟು ನಾವು ಗೋವಾ. ಆ್ಯಂಡ್ ಬಿಕಾಸ್ ನ್ಯೂ ಇಯರ್ಸ್ ಭಾಳ ಮಂದಿ ಬರಾತಿದ್ರು, ಸೊ ಸ್ವಲ್ಪ ಟ್ರಾಫಿಕ್ಕು ಹೆಚ್ಚಾಯಿತು. ಆ್ಯಂಡ್ ಅದ್ರ ಸಂಬಂಧ ನಾವು ಎಲ್ಲಿ ಹೋಗ್ತೀವಲ್ಲೋ ಕರೆಕ್ಟ್ 8 o'clock ನನ್ನ ಬಸ್. ನಾವು ಇದು ಬಿಟ್ಟಿದ್ದು 5 o'clock. 3.5 hours ಬೇಕು ಬಸ್ಲೇ ಅಲ್ಲಿ ಹೋಗಾಕ. ಫಾರ್ ವಿಚ್ ಭಾಳ ಹೆದರಿಕೆ ಬಂದಿತ್ತು. ಮತ್ತು ಅದು ಹಿಂಗಿಲ್ಲಕ್ಕೆ ಅದು CBT ಕಡೆಯೂ ಇರಲಿಲ್ಲ, ಲೈಕ್ ಬೆಳಗಾವಿ ಬಸ್ ಸ್ಟ್ಯಾಂಡ್ ಕಡೆಯೂ ಇರಲಿಲ್ಲ. ಅವರು ನಾವು ಅಲ್ಲಿ ಬಿಟ್ಟು ನಮ್ಮದು VRL ಬಸ್ ಇದ್ದಿದ್ದು ಬೇರೆ ಕಡೆ ಇತ್ತು, ಮಹಾಂತೇಶ್ ನಗರ್ ಅಂತಂತ ಅಲ್ಲಿತ್ತು. ಆ್ಯಂಡ್ ಅಲ್ಲಿದ್ದು ನಾವು ಅಲ್ಲಿ ಹೋಗ್ಬೇಕು. ಬಾಪ್ರೆ ಇಟ್ಟು ಭಾಗಂಬಾಗಿ ಆಗೈತಿ. ಅಣ್ಣ ನನಗೆ ಕುಂದ ಬೇಕಾಗಿತ್ತು, ಲೈಕ್ ನಮಗೂ ಬೇಕಾಗಿತ್ತಲ್ಲ ಲೈಕ್ ರೂಮ್ದಾಗ. ಆ್ಯಂಡ್ ಸ್ವಲ್ಪ ಆಫೀಸ್ದಾಗ ನಿಮ್ಗೆ ಗೊತ್ತೇನು, ಆಫೀಸ್ದಾಗ ಬೆಳಗಾವ್ ಕುಂದ ಅಂತ ಹೆಸರೇ ಕೇಳಿಲ್ಲ ಅವರು. ಐ ಮೀನ್ ಕುಂದ ಅಂತ ಕೇಳ್ತಾರೆ, ಕ್ವಶನ್ ಮಾರ್ಕ್. ಆಮೇಲೆ ಭೈ ಅಂದನ ಅಂಥ ಸ್ವೀಟ್ ನೀವು ಹೆಂಗೆ ಮಿಸ್ ಮಾಡಿರಿ. ಧಾರವಾಡ ಪೇಡೆ ಕೇಳಿರ್ತಾರೆ, ಬಟ್ ಬೆಳಗಾವ್ ಕುಂದ ತಿಂದಿಲ್ಲ ಅಂದ್ರೆ ಶಾಕ್ ಆಗ್ಬಿಡ್ತು. ಅದಕ್ಕೆ ಅವ್ರಿಗೆ ಟೇಸ್ಟ್ ಮಾಡಿಸೋ ಸಂಬಂಧ ರೀ ನಾ ರೊಕ್ಕ ಹೋದ್ರೆ ಹೋಗಲಿ, 100 ಎಷ್ಟೋ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಬಟ್ ನಮಗೂ ಬೇಕಾಗಿತ್ತು. ಆ್ಯಂಡ್ ನನಗೆ ಅವ್ರಿಗೆ ಟೇಸ್ಟ್ ಮಾಡಿಸೋದಿತ್ತು ಬಿಕಾಸ್
ಅವ್ರಿಗೂ ಗೊತ್ತಾಗಬೇಕದು ಹೆಂಗೈತಿ ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕ ಸ್ವೀಟ್ಸ್ ಎಷ್ಟು ಚಲೋ ಚಲೋ ಅದಾವ ಅಂತಂದು. ಸೊ ನನಗೆ ಅದು ತಲೆ ಆಗಿತ್ತು, ಅದ್ರ ಸಂಬಂಧ ಅದು ಅಂತೂ ನಾ ಬಿಡಲಿಲ್ಲ, ಬಸ್ ಹೋದ್ರೆ ಹೋಗಲಿ. ಫಾರ್ ವಿಚ್ ನಾ ಮತ್ತೆ ಅಲ್ಲಿ ಪುರೋಹಿತ್ ಕಡೆ ಎಲ್ಲರೂ ಸಿಕ್ತು ಅಂದ್ರೆ ಆ್ಯಂಡ್ ಹೋಪ್ಫುಲಿ ನಮಗೆ ಸಿಗ್ತದು. ಆ್ಯಂಡ್ ಅಲ್ಲಿದಿಂದ ನಾವು ಕುಂದಾ ನಾ ತೋರಿಸ್ತಿರ್ತಾಳೆ ರೀ, ಇದು ಅರ್ಧ kg ಕುಂದ. ಬಿಕಾಸ್ ಅಲ್ಲಿ ನಮಗೂ ನಾನು ಸಹ ರೂಮ್ದಾಗೂ ತಿಂತೀವಿ ಆ್ಯಂಡ್ ಯುನೋ ಇದ್ರಾಗೂ ಆ್ಯಂಡ್ ಐ ಮೀನ್ 2 ಬಾಕ್ಸ್, ಅರ್ಧ kg 2 ಬಾಕ್ಸ್ ಅದಾವು. ಮನಿಗೇನು ಒಯ್ಲಿಲ್ಲ ಆ್ಯಂಡ್ ಬಿಕಾಸ್ ಪಪ್ಪ ಹೋಗಿರ್ತಾರೆ ತೊಗೊಂಬಂದಿರ್ತಾರೆ ಅವಾಗ. ಸೊ ನಮ್ಮ ರೂಮಿಗಂದು ಆ್ಯಂಡ್ ನಮ್ಮ ಆಫೀಸಿಗೆ ಬಂದ ತಂದು ಅರ್ಧ kg 2 ಬಾಕ್ಸ್ ಅದಾವೆ. ನಾಳೆ ಒಯ್ತೀನಿ ನಾ ಆಫೀಸಿಗೆ. ಆ್ಯಂಡ್ ಸೊ ಪುರೋಹಿತ್ ಕಡೆ ಸ್ವೀಟ್ಸ್ ತೊಗೊಂಡು ಬಸ್ ಕ್ಯಾಚ್ ಮಾಡೋಟ್ರಿಗೆ ಇಟ್ಟು ಇದು ಆಯ್ತು ಅಂತ ನಾ ಹೇಳ್ತೀನಿ. ಆ್ಯಂಡ್ ಬಿಕಾಸ್ ಅವು ಡಾಬ್ಲಿಫೈ ಫೋಟೋ ಫ್ರೇಮ್ಸ್ ಹಿಂಗೆ ನೆನಪದವಲ್ಲ, ಭಾಳ 3 ಇದ್ದು ಇಲ್ಲಿ ಜಾಗ ಹಿಡ್ಕೊಂಡು ಕೂತದ್ದು. ನಾ ಎಲ್ಲರೂ ಶಿಫ್ಟ್ ಮಾಡಬೇಕಾಯ್ತು ಅಂದ್ರೆ ನನಗೆ ಬೇಕಾಗಿತ್ತಲ್ಲ, ಲೈಕ್ ನನಗೆ ಹೆವಿ ಆಕಿತ್ತದು. ಮತ್ತು ಶ್ರೀ ಅವ್ರು ಹೆಂಗೂ ಬಿಜಾಪುರ್ಗೆ ಕೊಂಡಿದ್ರು, ನಾ ಅವ್ರ ಕಡೆನೇ ಕೊಟ್ಟು ಕಳಿಸಿದ್ದೆ ಅವೆಲ್ಲ. ಆ್ಯಂಡ್ ಫಾರ್ ವಿಚ್ ಅದನ್ನು ಎಲ್ಲ ಅನ್ಪ್ಯಾಕ್ ಮಾಡಿ ಸ್ವಲ್ಪ ಸಾಮಾನು ಅವ್ರಿಗೆ ಕೊಟ್ಟು ಅವೆಲ್ಲ ಮಾಡಿ ಬಸ್ ಹಿಡೋಟ್ರಿಗೆ ಅಪ್ಪ ಕುತ್ತಿಗೆ ಬಂದಿತ್ತು, ಎಲ್ಲಿ ಮಿಸ್ ಆಗಿತ್ತು ಅನ್ಕೋತ ನಾ ಹತ್ತಿದೆ ಬಸ್. ನಾನು ಉಷಾ ಕೂಡಿ ಹತ್ತಿದ್ವಿ. ಆ್ಯಂಡ್ ಅದಾದಮೇಲೆ ಅವರಲ್ಲಿದಿಂದ ಮತ್ತು ಬೆಳಗಾವದಿಂದ ಬಿಜಾಪುರಕ್ಕೆ ನಾರ್ಮಲ್ ಬಸ್ ಹಿಡಿತಿದ್ರು. ಬಟ್ ನಾವು ಹೋಗೋದೇ ಲೇಟಾಗಿ ಹೋಗಿ, ಫಾರ್ ವಿಚ್ ಐ ಗೆಸ್ ಅವ್ರು ಐರಾವತ್ ಬುಕ್ ಮಾಡ್ಯಾರ ಅಂತಂದು. ಲೈಕ್ ಅದು ಸೇಫ್ಟಿನೂ ಆಕೈತಿ, ಅದಕ್ಕೆ ಅವ್ರು ಹಂಗೆ ಮಾಡಿ ಹೋಗಿರ್ಬೇಕು, ಅವರು ಲೇಟಾಗೆ ಮುಟ್ಟಾರ. ಆ್ಯಂಡ್ ನಾ ಇವತ್ತು ಬೆಳಗ್ಗೆ 6:15 ಅಷ್ಟಿಗೆ ಐ ಥಿಂಕ್ ಕ್ರಾಸ್ ಆಗಿದೆ, ಏನೋ ಗೊತ್ತಿಲ್ಲ. ನನಗರ ಶಿಸ್ತು ನಿದ್ದೆ ಹತ್ತಿತ್ತು, ಭಾಳ ಲೇಟಾಗಿ ಬಂದೆ. ಐ ಥಾಟ್ ಇವತ್ತು ನಾ ಆಫೀಸಿಗೆ ಹೋಗ್ತೀನಿ ಇನ್ ಕೇಸ್ ನಾನು ಜಲ್ದಿ ಹೋಗ್ತೀನಂತ. ಅದು ಅಂತೂ ಆಗಲಿಲ್ಲ, ನಂಗೆ ಭಾಳ ರೆಸ್ಟ್ ಮಾಡೋದಿತ್ತು, ನಿದ್ದೆನೇ ಆಗಿರಲಿಲ್ಲ ಬಸ್ದಾಗ. ಆ್ಯಂಡ್ ಸೊ ಲಾಸ್ಟ್ ಡೇ ಅಂತೂ ಇವತ್ತು ಇಷ್ಟೇ ಅದ. ಇವತ್ತು ನಾವು ಬಂದು ಎಲ್ಲ ಅನ್ಪ್ಯಾಕ್ ಮಾಡಿ, ಹಸಿ ಅರ್ಬಿ ಅವು ಬೀಚ್ದಾಗಿನ ಅರ್ಬಿ ಎಲ್ಲ ಹೋಗಿ ಮತ್ತು ನೀರಾಗ ಇದು ಮಾಡಿ ಒಣಾಕಕ್ಕೆ ಹೋಗಿ ಅವೆಲ್ಲ ಮಾಡೋಟ್ರಿಗೆ ನನಗೆ ಮಿಕ್ತು. ಮತ್ತು ಮಧ್ಯಾಹ್ನ ಸುಸ್ತು ಮಾಡ್ಕೊಂಡೆ. ಈಗ ನಾ ಮತ್ತು ಸ್ವಲ್ಪ ವ್ಲಾಗ್ ಶೂಟ್ ಮಾಡತ್ತೀನಿ, ನಾನು ಸ್ವಲ್ಪ ಎಡಿಟ್ ಮಾಡತ್ತಿದ್ದೆ. ಐ ಮೀನ್ ಎಡಿಟ್ ಅಂದರೆ ಹಿಂದಿನ ಯಾವರೇ ಒಂದು ವೀಡಿಯೋಸ್ ಎಡಿಟ್ ಮಾಡತ್ತಿದ್ದೆ. ಆ್ಯಂಡ್ ಎಸ್, ನಾ ಇನ್ಸ್ಟಾಗ್ರಾಮ್ದಾಗ ಪೋಸ್ಟ್ ಮಾಡ್ತಿರ್ತೀನಿ, ನನ್ನ ಗೋವಾ ಸ್ಟೋರಿದು ಫೋಟೋಸ್ ಎಲ್ಲ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಡೂ ಫಾಲೋ ಮೀ ದೇರ್. ಆ್ಯಂಡ್ ಭಾಳ ಸಪೋರ್ಟ್ ಮಾಡತ್ತೀರಿ, ಹಿಂಗೆ ನಂಗೆ ಸಪೋರ್ಟ್ ಮಾಡಿರಿ. ಆ್ಯಂಡ್ ನಾನು ನಿಮ್ಮೆಲ್ಲ ಕಮೆಂಟ್ಸ್ ಓದ್ತೀನಿ, ನಂಗೆ ಭಾಳ ಚಲೋ ಅನಿಸ್ತೈತಿ. ಆ್ಯಂಡ್ ಎಲ್ಲಿಂದ ನೀವು ಈ ವಿಡಿಯೋಸ್ ಎಲ್ಲಿ ಮಟ್ಟ ರೀಚ್ ಆಗತ್ತೈತಿ ನನಗೆ ಗೊತ್ತಾಗಬೇಕದು. ಸೊ ನನಗೂ ಚಲೋ ಅನ್ನಿಸ್ತೈತಿ ಎಲ್ಲೆಲ್ಲಿ ಇದನ್ನು ಮಂದಿ ನೋಡತ್ತಾರತ್ತಂದು. ಆ್ಯಂಡ್ ಅದನ್ನು ಕಮೆಂಟ್ ಡೌನ್ ಮಾಡಿರಿ. ಆ್ಯಂಡ್ ನ್ಯೂ ಇಯರ್ ಹೆಂಗೋ ಬಂದೈತಿ, ಇವತ್ತು 31st ಜಾನ್ ಅದ. ಎಲ್ಲರೂ ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಪ್ಲ್ಯಾನ್ಸ್ ಏನೇನದಾವ ಅದೊಂದು ಕಮೆಂಟ್ದಾಗ ಹಾಕಿರಿ, ನಾನು ನೋಡ್ತೀನಿ ಯಾರು ಏನೇನು ರೆಸೊಲ್ಯೂಷನ್ ಪ್ಲ್ಯಾನ್ಸ್ ಇಟ್ಕೊಂಡಿರಿ ಅಂತಂದು. ಆ್ಯಂಡ್ ದಟ್ಸ್ ಇಟ್ ಎವ್ರಿಬಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಲೈಕ್ ನನಗೆ ಭಾಳ ಕಂಟೆಂಟ್ ಸಿಗಲಿಲ್ಲ ಅಲ್ಲಿ ಹೋಗೋಣ, ಬಿಕಾಸ್ ನಾವು ಹಾರ್ಡ್ಲಿ ಬರೀ ಬೀಚಿಗೆ ಹೋಗಿವಿ. ಆ್ಯಂಡ್ ಯುನೋ ನಾವು ಹೆಣ್ಮಕ್ಳು ಬುದ್ಧಿ ಎಲ್ಲ ಕಡೆ ಸ್ಟೋರ್ದಾಗ ಅಡ್ಡಾಡೋದು, ಸಾಮಾನು ತೊಗೊಳಂಗಿಲ್ಲ, ಬಟ್ ಒಳಗೆ ಹೋಗಿ ಪ್ರೈಸ್ ಕೇಳ್ಕೊಂಬರೋದು, ಊಟ ಮಾಡೋದು, ಮಕ್ಕೊಳ್ಳೋದು, ಇದೇ ಮಾಡೀವಿ. ಜಾಸ್ತಿ ಅಷ್ಟೇನು ಮಾಡಿಲ್ಲ. ಲೈಕ್ ಫೇಕ್ ಅಲ್ಲಿ ಸ್ಮಾಲ್ ಕ್ಲಿಪ್ಸ್ ತೊಗೊಂಡಿನ ಶಾರ್ಟ್ ವೀಡಿಯೋಸ್ ಆಗ್ಯಾವ. ಬಟ್ ಪ್ಲೀಸ್ ನಂಗೆ ಟ್ರೈ ಮಾಡತ್ತೆ ನಾ ಆ್ಯಂಡ್ ಕಂಟೆಂಟ್ ಹುಡ್ಕಕ್ಕೆ ಹಿಂಗೆ ಮುಂದೆ ನಾವು ಏನೋ ಎಷ್ಟರ ಎಳ್ಯಾತ್ನಂತ ಅನ್ಸತ್ತೆ ನನಗೆ. ಇಷ್ಟಾಗಿ ವೀಡಿಯೋ ಡ್ರ್ಯಾಗ್ ಮಾಡೋದು, ನಂಗೆ ಬರೀ 2 ಮಿನಿಟ್ಸಿನ ವೀಡಿಯೋ ಮಾಡೋದಕ್ಕೆ ಬಾಯ್ ಎವ್ರಿಬಡಿ ಅಂತಂದು 5 ಮಿನಿಟ್ಸಿನ ವೀಡಿಯೋ ಇದೆ ಆಯ್ತು. ಸೊ ಐ ವಾಸ್ ಜಸ್ಟ್ ಸೇಯಿಂಗ್ ಕೆ ವೀಡಿಯೋ ಶಾರ್ಟ್ ಆಗೈತಿ, ನಾ ಡೆವಲಪ್ಮೆಂಟ್ ನನಗೆ ಇದ್ರಾಗಿನ ಆಗಾಕತ್ತೈತಿ, ಲೈಕ್ ಕಂಟೆಂಟ್ ತೋರಿಸೋದ್ರಾಗ ಆ್ಯಂಡ್ ಆಲ್. ಹಾಗೆ ನಾ ಇಂಪ್ರೂವ್ ಮಾಡ್ಕೋತ ಹೋಗ್ತೀನಿ. ಆ್ಯಂಡ್ ನಿಮ್ಮದು ನ್ಯೂ ಕಂಟೆಂಟಿಂದ ಐಡಿಯಾಸ್ ಹಾಕಿರ್ತೀರಿ, ಹಿಂಗೆ ಹಾಕೋತ ಹೋಗ್ರಿ. ಆ್ಯಂಡ್ ಎಲ್ಲರೂ ಕಮೆಂಟ್ಸ್ ಮಾಡಿರಿ, ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಎಸ್, ದಟ್ಸ್ ಇಟ್ ಎವ್ರಿಬಡಿ. ಬಾಯ್. ಐ ಹೋಪ್ ಯು ಲೈಕ್ ಮೈ ವೀಡಿಯೋಸ್. ಆ್ಯಂಡ್ ಹಿಂಗೆ ಕಂಟೆಂಟ್ ತೊಗೊಂಬರಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಟಾಟಾ, ಟೇಕ್ ಕೇರ್. ಐ ಹೋಪ್ ಯು ಆಲ್ ಹ್ಯಾವ್ ಅ ಗುಡ್ ಡೇ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.